ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಹೋಗ್ತಾ ಇರೋದು ಬುರ್ಜ್ ಖಲೀಫಾಗೆ. ಸೊ ಈಗ ಆಲ್ರೆಡಿ ಸುಮಾರು ಸಲ ಹೋಗಿದ್ದೀವಿ, ಬಟ್ ಈ ಸಲ ಏನು ಸ್ಪೆಷಲ್ ಅಂತಂದರೆ ಮಕ್ಕಳನ್ನು ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಫೀಲಿಂಗೇ ಒಂಥರ ಚೆಂದ ಗೊತ್ತಾ. ಬರ್ತಾನೆ ಬುಬ್ಬು ಮೆಟ್ರೋಲ್ ಮಲ್ಕೋಬಿಟ್ಟ. ಅದಾದಮೇಲೆ ಇಲ್ಲಿ ರೀಚ್ ಆದಮೇಲೆ ಎದ್ದ, ಬಟ್ ಅಂತ ಮಾಡ್ಕೊಂಡಿದ್ದಾನೆ. ಅವಳು ಅವ್ನ ಸ್ಟ್ರಾಲರಲ್ಲಿ ಕೂತ್ಕೊಂಡಿದ್ದಾನೆ ಅಂತ. ಆ್ಯಕ್ಚುಲಿ ನಾವು ಸ್ವಲ್ಪ ಬೇಗ ಬಂದಿದ್ದೀವಿ ಇವತ್ತು, ಯಾಕಂದರೆ ಮಕ್ಕಳದು ಫೋಟೋಸು ವೀಡಿಯೋಸು ಎಲ್ಲ ತಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಆ್ಯಸ್ ಯೂಶ್ವಲ್ ಬುರ್ಜ್ ಖಲೀಫಾಗೆ ಯಾವತ್ತೂ ಕ್ರೌಡ್ ಇರುತ್ತೆ. ಸೊ ಇವತ್ತು ಕೂಡ ಕ್ರೌಡ್ ಇತ್ತು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅಷ್ಟರಲ್ಲಿ ಲೈಟ್ ಶೋ ಕೂಡ ಸ್ಟಾರ್ಟ್ ಆಯಿತು. ನಾವಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಈಗ ಆಲ್ರೆಡಿ 4-5 ಸಲ ನೋಡಿದ್ದೀವಿ, ಆದರೂ ಪ್ರತಿ ಸಲನೂ ಏನೋ ಒಂದು ಖುಷಿ ಆಗುತ್ತೆ ನೋಡಬೇಕಾದ್ರೆ. ಬಟ್ ಈ ಸಲ ಖುಷಿ ಇನ್ನೂ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು, ಯಾಕಂದರೆ ಮಕ್ಕಳ ಜೊತೆ ಬಂದಿರೋದಲ್ವ, ಅದಕ್ಕೋಸ್ಕರ. ಇದೆಲ್ಲ ನೋಡಿ ಮಕ್ಕಳು ಖುಷಿ ಪಟ್ರಂತೂ ಅದು ಇನ್ನೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾವು ಬಂದಿದ್ದು ಮೈಸೂರು ಪ್ಯಾಲೇಸ್. ಈಗ ಆಲ್ರೆಡಿ ನಾನು ಈ ರೆಸ್ಟೋರೆಂಟ್ ಬಗ್ಗೆ ತುಂಬಾ ವೀಡಿಯೋಸ್ ನೋಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ದುಬೈ ಮೈಸೂರು ಪ್ಯಾಲೇಸ್ ರೆಸ್ಟೋರೆಂಟಲ್ಲಿ ಅದು ಚೆನ್ನಾಗಿದೆ ಅಂತ. ನನಗಂತೂ ಆ್ಯಂಬಿಯನ್ಸ್ ತುಂಬ ಇಷ್ಟ ಆಯಿತು. ಅದಾದಮೇಲೆ ಮೆನ್ಯೂ ನೋಡಿದ್ರೆ ಎಲ್ಲ ಇಂಡಿಯನ್ ಫುಡ್ಡು ಕೂಡ ಇತ್ತು ಇದರಲ್ಲಿ. ಸೊ ನಾನಂತೂ ಮೈಂಡಲ್ಲಿ ಆಲ್ರೆಡಿ ಡಿಸೈಡ್ ಮಾಡ್ಕೊಂಡು ಬಂದಿದ್ದೆ ನಾನು ಏನು ತಿನ್ನಬೇಕು ಅಂತ. ಸೊ ನಾನೇನು ಹೆಚ್ಚು ಮೆನ್ಯೂ ನೋಡೋಕ್ಕೆ ಹೋಗಲಿಲ್ಲ. ಸೊ ಇವ್ರು ಯಾರು ಗೊತ್ತಾ, ವಿನೋದ್ ಕೃಷ್ಣ ಅಂತ. ಇವರೇ ಮೈಸೂರು ಪ್ಯಾಲೇಸ್ ರೆಸ್ಟೋರೆಂಟ್ ಫೌಂಡರ್. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಫುಡ್ ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದು ಟ್ರೈ ಮಾಡಿ ಅಂತ ತುಂಬಾ ಸಜೆಷನ್ ಕೂಡ ಮಾಡಿದ್ರು. ಬಟ್ ಬ್ಯಾಡ್ ಥಿಂಗ್ ಏನು ಗೊತ್ತಾ, ಅವ್ರು ಹೇಳೋಕ್ಕೆ ಮುಂಚೆ ನಾವು ಆರ್ಡ್ರ್ ಮಾಡಿಬಿಟ್ಟಿದ್ವಿ. ಸೊ ನನ್ನ ಫೇವ್ರೆಟ್ ಅಕ್ಕಿ ರೊಟ್ಟಿ, ಸೂಪು, ರಾಗಿ ರೊಟ್ಟಿ ಇದೆಲ್ಲ. ಬಟ್ ಅವ್ರು ಹೇಳಿದ್ದು ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ.